ನಮಸ್ಕಾರ ರೈತ ಬಂಧುಗಳೇ. ನಾವು ಸಣ್ಣ ಕೀಟಕ್ಕೆ ಅಥವಾ ಚಿಕ್ಕ ಪುಟ್ಟ ಕೀಟ ಬಾಧೆಗೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಕೆಮಿಕಲ್ ಕೀಟನಾಶಕವನ್ನು ಹಾಕ್ತೇವೆ. ಆದರೆ ಉಚಿತವಾಗಿ ಸಿಗೋ ಒಂದು ನೈಸರ್ಗಿಕ ಆಯುಧವನ್ನು ನಾವು ಬಳಸ್ತಾ ಇಲ್ಲ. ಈ ವಿಡಿಯೋ ನೀವು ಕೊನೆವರೆಗೆ ನೋಡಿದರೆ ಖಂಡಿತವಾಗಿ ಈ ನ್ಯಾಚುರಲ್ ಅಥವಾ ಈ ಒಂದು ನೈಸರ್ಗಿಕ ಕೀಟನಾಶಕವನ್ನು ನೀವು ಬಳಸ್ತೀರಾ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನು ನನ್ನ ಚಾನಲನ್ನು ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ರೈತರು ಇವತ್ತು ಮಾಡ್ತಿರುವ ಒಂದು ದೊಡ್ಡ ತಪ್ಪೇನೆಂದರೆ, ಸ್ವಲ್ಪ ಕೀಟ ಬಾಧೆ ಇದ್ದರೂ ಕೂಡ ಕೂಡಲೇ ಕೆಮಿಕಲ್ ಸ್ಪ್ರೇಯನ್ನು ಮಾಡಿಬಿಡ್ತಾರೆ. ಈ ಮೊದಲ ಸ್ಪ್ರೇಯಲ್ಲಿ ರಿಸಲ್ಟ್ ಎನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಬರ್ತದೆ ನಿಜ, ಆದರೆ 2ನೇ 3ನೇ ಸ್ಪ್ರೇಯಿಂದ ಎಫೆಕ್ಟ್ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಆಮೇಲೆ ಏನಾಗುತ್ತೆ ಅಂದರೆ ಅದೇ ಕೀಟ ಮತ್ತೆ ಮತ್ತೆ ಬರುತ್ತೆ. ಹಾಗಾದಾಗ ನೀವು ಏನು ಮಾಡ್ತೀರಾ ಅಂದರೆ ಡೋಸೇಜ್ ಅಥವಾ ಬಳಸುವ ಪ್ರಮಾಣವನ್ನು ಜಾಸ್ತಿ ಮಾಡ್ತೀರಾ. ಇದೇ ಒಂದು ಸೈಕಲ್ ಆಗಿಬಿಡುತ್ತೆ. ಇದನ್ನೇ ಕೆಮಿಕಲ್ ಟ್ರ್ಯಾಪ್ ಅಂತ ಕರೀತಾರೆ. ಈ ನೀವು ಕೀಟನಾಶಕಗಳನ್ನು ಸಾಯಿಸ್ತಿದ್ರಿ ಅಂತ ಅಂದ್ಕೊಳ್ತೀರಾ, ಆದರೆ ನಿಜವಾಗಿ ಏನಾಗ್ತಿದೆ ಅಂದರೆ ಮಣ್ಣು ಸಾಯ್ತಿದೆ, ಜೀವಾಣುಗಳು ಸಾಯ್ತಿವೆ, ಇನ್ನು ಬೆಳೆ ಸ್ಲೋಲಿ ದುರ್ಬಲ ಆಗ್ತಾ ಇದೆ. ಕೊನೆಯಲ್ಲಿ ನಿಮ್ಮ ತೋಟ ಕೆಮಿಕಲ್ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿ ಹೋಗ್ತವೆ. ಇದನ್ನೆಲ್ಲ ತಪ್ಪಿಸಲಿಕ್ಕೆ ಅಂತಾನೆ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಈಗಾಗಲೇ ಇದೆ. ಅದನ್ನು ನಮಗೆ ಕೊಟ್ಟವರು ಸುಭಾಷ್ ಪಾಳೇಕರ್ ಸರ್. ಇವರೊಂಥರ ನಮ್ಮ ಸಾವಯವ ಕೃಷಿಯಲ್ಲಿ ಒಂಥರ ಭೀಷ್ಮ ಅಂತಾನೆ ಹೇಳ್ಬೋದು. ಇವರ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಅವರು ಹೇಳಿದ ಒಂದು ಪವರ್ಫುಲ್ ಟೆಕ್ನಿಕ್ ಈ ನೀಮಾಸ್ತ್ರ ಅಂತ. ಇದಕ್ಕೆ ಹೆಸರು ನೀಮಾಸ್ತ್ರ. ಇದರ ಬಗ್ಗೆ ನೀವು ತುಂಬ ಜನ ಕೇಳಿ ಕೂಡ ಇರ್ಬೋದು, ಹಾಗೆಯೇ ಯೂಸ್ ಮಾಡಿ ಕೂಡ ಇರ್ಬೋದು. ಹಾಗಾಗಿ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನನಗೆ ಇದು ಈಗಾಗಲೇ ಗೊತ್ತಿದೆ ಗುರು, ಇದನ್ನೇ ಯಾಕೆ ವಾಪಸ್ ಹೇಳ್ತೀಯ ಅಂತ ಕೇಳ್ಬೋದು. ಆದರೆ ನಿಮ್ಮಂತೆ ಹಲವರಿಗೆ ಗೊತ್ತಿಲ್ಲದೆ ಕೂಡ ಇರ್ಬೋದು. ಆ ಕಾರಣದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಈ ನೀಮಾಸ್ತ್ರ ಎನ್ನುವಂಥದ್ದು ಒಂದು ಆರ್ಡಿನರಿ ಸ್ಪ್ರೇ ಅಲ್ಲ, ಇದೊಂದು ನ್ಯಾಚುರಲ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇದು ಕೀಟಗಳನ್ನು ತಕ್ಷಣ ಸಾಯಿಸೋದಿಲ್ಲ, ಆದರೆ ಅವುಗಳ ಜೀವನ ಚಕ್ರವನ್ನೇ ಒಂದು ಡಿಸ್ಟರ್ಬ್ ಮಾಡ್ತದೆ. ಇದರಿಂದ ಕೀಟಗಳು ಸರ್ವೈವ್ ಆಗುವ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಈ ನೀಮಾಸ್ತ್ರ ಮಾಡೋದು ಕೂಡ ಏನು ಬಹಳ ಕಷ್ಟಕರವಾದ ಏನು ಕೆಲಸ ಅಲ್ಲ. ಏಕೆ ನಾನು ಹೇಳುವ ಈ 3 ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳಿದ್ರೆ ಸಾಕಾಗುತ್ತೆ. ಮೊದಲನೇದಾಗಿ 5 ಲೀಟರ್ ಗೋಮೂತ್ರ ಬೇಕು, 2 kg ಗೊಬ್ಬರ ಅಂದರೆ ನಿಮ್ಮ ಸಗಣಿ ಬೇಕಾಗುತ್ತೆ, ಇನ್ನು 5 kg ಜಜ್ಜಿದ ಬೇವಿನ ಎಲೆ ಬೇಕಾಗುತ್ತೆ. ಇಷ್ಟು ಕೇಳಿದ ಮೇಲೆ ನೀವು ಹೇಳ್ತೀರಾ ಇದನ್ನು ಮಿಕ್ಸ್ ಮಾಡಿದರೆ ಸಾಕಲ್ವಾ ಅಂತ. ಹಾಗಲ್ಲ, ಇದನ್ನು ಮಾಡಲಿಕ್ಕೆ ಕೂಡ ಒಂದು ಪ್ರೊಸೀಜರ್ ಅಂತ ಇದೆ. ಏನಂದರೆ ಇದಕ್ಕೆ ಫರ್ಮೆಂಟೇಷನ್ ಭಾಳ ಇಂಪಾರ್ಟೆಂಟ್. ನೀವು 5 ಲೀಟರ್ ನಿಮ್ಮ ಗೋಮೂತ್ರ ಏನಿದೆ ಅದಕ್ಕೆ 2 kg ಗೊಬ್ಬರವನ್ನು ಅಂದರೆ ಸಗಣಿಯನ್ನು ಸೇರಿಸಿದ ಮೇಲೆ, ಜಜ್ಜಿದ ಬೇವಿನ ಎಲೆ ಹಾಕಿದ ಮೇಲೆ ಅದನ್ನು 1 ದಿನ ಹಾಗೇನೆ ಇಡಬೇಕು. ಇದಕ್ಕೆ ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಅಂತ ಹೇಳ್ತಾರೆ. ಈ 1 ದಿನ ಇಟ್ಟಾದ್ಮೇಲೆ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಅದರ ಮಧ್ಯದಲ್ಲಿ ನೀವು ಇದನ್ನು 2 ರಿಂದ 3 ಬಾರಿ ಒಂದ್ಸಲ ಅಲ್ಲಾಡಿಸಿ ಒಂದು ಹದಕ್ಕೆ ತರಬೇಕು. ಅದಾದಮೇಲೆ 1 ದಿನ ಆದಮೇಲೆ ನೀವು ಇದನ್ನು ಫಿಲ್ಟರ್ ಮಾಡಿ ಯಾವುದೇ ನಿಮ್ಮ ಕೃಷಿ ಬೆಳೆಗಳಿಗೆ ಇದನ್ನು ಸ್ಪ್ರೇ ಮುಖಾಂತರ ಬಳಸ್ಬೋದು. ಇದೊಂದು ಅತ್ಯುತ್ತಮ ಕೀಟನಾಶಕ ಆಗಿ ನಿಮಗೆ ಒಂದು ರಿಸಲ್ಟನ್ನು ಕೊಡ್ತದೆ. ಇದನ್ನು ಯಾವ ಕೃಷಿಗೆ ಬಳಸ್ಬೋದು ಅಂತ ನೀವು ಕೇಳಿದರೆ, ಇದನ್ನು ಎಲ್ಲ ಕೃಷಿಯಲ್ಲೂ ಬಳಸ್ಬೋದು. ನಿಮಗೆ ಅಡಿಕೆ ತೋಟದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಕೀಟಗಳ ಒಂದು ತೊಂದರೆ ಇದ್ದರೆ, ಅಥವಾ ಹೂವಿನ ಗಿಡಗಳು, ಹಣ್ಣಿನ ಗಿಡ, ಅಥವಾ ತರಕಾರಿಗೆ ಯಾವ ತರಕಾರಿ ಬೆಳೆಗಳಿಗೂ ನಿಮ್ಮ ಕೀಟಗಳ ಬಾಧೆಯಿಂದ ಇದು ನಿಮಗೆ ರಕ್ಷಣೆ ಕೊಡ್ತದೆ. ಅದು ನ್ಯಾಚುರಲ್ ಅಂದರೆ ಸಾವಯವವಾಗಿ. ಹಾಗಾಗಿ ಈ ರೀತಿಯ ಒಂದು ಸಾವಯವ ಕೃಷಿ ಪದ್ಧತಿಗಳನ್ನು ನಾವೆಲ್ಲ ರೂಢಿಗೊಳಿಸಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈಗಿನ ಸಂದರ್ಭದಲ್ಲಿ. ಇದಕ್ಕೆ ನನ್ನ ಸಂಪೂರ್ಣ ಕ್ರೆಡಿಟ್ ಸುಭಾಷ್ ಪಾಳೇಕರ್ ಸರ್ಗೆ ಸಲ್ಲಿಸ್ತೇನೆ. ಯಾಕಂದರೆ ಅವರ ಒಂದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಎಲ್ಲ ರೀತಿಯ ಒಂದು ನ್ಯಾಚುರಲ್ ಅಂದರೆ ಸಾವಯವ ಕೃಷಿ ಪದ್ಧತಿಯ ಕುರಿತಾದ ಒಂದು ಸಂಪೂರ್ಣ ಅಂದರೆ ಒಂದು ಪದ್ಧತಿಗಳೇ ಇದೆ. ಅದರ ಕುರಿತಾದ ವಿಡಿಯೋಗಳನ್ನು ನಾನು ಮುಂದಿನ ಸರಣಿಯಲ್ಲಿ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ನೀಮಾಸ್ತ್ರ ಕಾಸ್ಟ್ ವರ್ಸಸ್ ರಿಯಾಲಿಟಿ ನೋಡೋದಾದರೆ ಕೂಡ ನೀವು ಒಂದು ಕೆಮಿಕಲ್ ಸ್ಪ್ರೇಗೆ 500 ರಿಂದ 1,500 ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ತೀರಾ, ಅದಕ್ಕಿಂತ ಜಾಸ್ತಿನೇ ಖರ್ಚು ಮಾಡ್ತಿದ್ದೀರಾ. ಆದರೆ ಈ ನೀಮಾಸ್ತ್ರ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು, ಖರ್ಚು ಕೂಡ ಬಹಳ ಕಡಿಮೆ ಬರ್ತದೆ, ಆಲ್ಮೋಸ್ಟ್ ಫ್ರೀ ಅಂತಲೇ ಹೇಳ್ಬೋದು. ಇದನ್ನೇ ನಾವು ಸ್ಮಾರ್ಟ್ ಫಾರ್ಮಿಂಗ್ ಅಂತಲೇ ಹೇಳ್ತೇವೆ. ಈ ರೀತಿಯ ಸ್ಮಾರ್ಟ್ ಫಾರ್ಮಿಂಗ್ ವಿಧಾನಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಮುಂದಿನ ಪೀಳಿಗೆಗೂ ನಮ್ಮ ಒಂದು ಕೊಡುಗೆ ಕೊಟ್ಟ ಹಾಗೆ ಆಗ್ತದೆ.
ಇನ್ನು ನೀವು ಕೆಮಿಕಲ್ ಸ್ಪ್ರೇ ಹಾಕ್ತಿದ್ರೆ ಒಮ್ಮೆ ನೀಮಾಸ್ತ್ರವನ್ನು ನಾನು ಟ್ರೈ ಮಾಡಿ ಅಂತಾನೆ ಹೇಳ್ತೇನೆ. ನೀವು ಚೇಂಜ್ ನೋಡ್ತೀರಾ, ನಿಮ್ಮ ತೋಟ ಕೂಡ ಚೇಂಜ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನಷ್ಟು ಈ ರೀತಿಯ ಕೃಷಿ ಸೀಕ್ರೆಟ್ ಫಾರ್ಮರ್ಸ್ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.